ಬಿಗ್ ಬಾಸ್ ಶೋ ಅಲ್ಲಿ ಸುದೀಪ್ ಅವ್ರು ಕುಡಿಯೋಂಥ ಈ ಬ್ಲ್ಯಾಕ್ ಡ್ರಿಂಕ್ನ ನೀವು ಡೈಲಿ ಕುಡಿತಾ ಬಂದರೆ ನಿಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಎಲ್ಲ ಐಸ್ ಕರಗದಾಗೆ ಕರಗ್ಬಿಡುತ್ತೆ ರೀ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಯಾವ್ದಾವುದೋ ಡ್ರಿಂಕ್ನ ಕುಡಿಯೋ ಬದಲು ಈ ಬ್ಲ್ಯಾಕ್ ಡ್ರಿಂಕ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈ ಬ್ಲ್ಯಾಕ್ ಡ್ರಿಂಕಲ್ಲಿರುವಂಥ ಆಕ್ಟಿವ್ ಇಂಗ್ರೀಡಿಯೆಂಟ್ಸು ನಿಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಮೆಟಬಾಲಿಸಮ್ ಬೂಸ್ಟ್ ಆದರೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಬರ್ನಿಂಗು ಜಾಸ್ತಿ ಆಗುತ್ತೆ ರೀ. ಮತ್ತು ಈ ಬ್ಲ್ಯಾಕ್ ಡ್ರಿಂಕ್ನ ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಸ್ಟೋರ್ಡ್ ಫ್ಯಾಟ್ನ ಎನರ್ಜಿಯಾಗಿ ಯೂಸ್ ಮಾಡೋದಕ್ಕೆ ನಮ್ಮ ಬಾಡಿನ ಪುಷ್ ಮಾಡುತ್ತೆ ರೀ. ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕಡಿಮೆ ಊಟ ಮಾಡ್ತಾ ಇರ್ತೀವಿ, ಅಂಥ ಟೈಮಲ್ಲಿ ಹೊಟ್ಟೆ ಹಸಿವು ಅನ್ನೋದು ಜಾಸ್ತಿ ಇರುತ್ತೆ ರೀ. ಅದರಲ್ಲೂ ಈವ್ನಿಂಗ್ ಟೈಮಲ್ಲಿ ಏನಾದರೂ ನಮ್ಗೆ ಹೊಟ್ಟೆ ಹಸ್ದು ಬಿಟ್ರೆ ಆ ಹೊರಗಡೆ ಇರುವಂಥ ಜಂಕ್ ಫುಡ್ ಎಲ್ಲ ತಿಂದು ಹೊಟ್ಟೆನ ತುಂಬಿಸ್ಕೊಂಡ್ಬಿಡ್ತೀವಿ. ವೆಯ್ಟ್ ಲಾಸ್ ಜರ್ನಿಗೂ ಎಫೆಕ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ನೀವು ಈ ಬ್ಲ್ಯಾಕ್ ಡ್ರಿಂಕ್ನ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಒಂದು ತುಂಬ ಹೊತ್ತು ಫುಲ್ ಆಗಿರುತ್ತೆ. ನೀವು ಈ ಜಂಕ್ ಫುಡ್ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ. ಆಗ್ಲಿಂದ ಬ್ಲ್ಯಾಕ್ ಡ್ರಿಂಕು ಅಂತ ಇದೀನಲ್ಲ, ಅದೇನು ಅಲ್ಲ ರೀ, ಬ್ಲ್ಯಾಕ್ ಕಾಫಿನೇ ಬ್ಲ್ಯಾಕ್ ಡ್ರಿಂಕು ಅಂತ ಇದೆ. ಈ ಬ್ಲ್ಯಾಕ್ ಡ್ರಿಂಕ್ ಮಾಡೋದು ತುಂಬ ಸಿಂಪಲ್ ರೀ. ನಾನು ಒಂದು ₹2 ಸೆಟ್ ಕಾಫಿ ಪುಡಿ ತೊಗೊತೀನಿ, ಒಂದು ಲೋಟಕ್ಕೆ ಹಾಕೊಂಡು ಬಿಸಿನೀರು ಉಯ್ಕೊತೀನಿ ಅಷ್ಟೇ ರೀ. ಶುಗರ್ ಆ್ಯಡ್ ಮಾಡಿಬಿಡಿ. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಈ ಒಂದು ಬ್ಲ್ಯಾಕ್ ಕಾಫಿನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಸಖತ್ ಹೆಲ್ಪ್ ಮಾಡುತ್ತೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ, ಬಾಯ್.